शासक गुरु ब्रह्मा गुरु विष्णु गुरुदेव महेश्वरा गुरु साक्षात् परब्रह्मा तस्मै श्री गुरुवे नमः गुरुवे ವೇದಿಕೆ ಮೇಲೆ ಈ ನಾಟಕದ ಸ್ಟೇಜ್ ಒಳಗಿದ್ದಾರೆ ಒಂದ್ ಸ್ವಲ್ಪ ಹೊರ ಹೋಗ್ರಪ್ಪ. ಓಂಕಾರದ ನಾದದಲ್ಲಿ ಜಯಂಕಾರ ಹೊರಹೊಮ್ಮಲೆ ನಾಟ್ಯ ದೇವಿ ಕುಣಿದು ಬಂದು ನವನಾಟ್ಯ ಸವತ ಧರಿಸಲಿ ನಟಿರ ಸವತ ಧರಿಸಲಿ ನಟಿರ ಸವತ ಧರಿಸಲಿ.
ಭಾರತ ಜಯ ಭಾರತ. बोलो श्री पुट्टराज महाराज की जय. बोलो श्री दुर्गा माता की जय. बोलो श्री गुरु गान योगी पंचाक्षर महाराज की जय. ಹಲೋ, ದಯವಿಟ್ಟು ತಾಯಿ ಕರುಣಾಮಯಳೇ ರಕ್ಷಿಸು ಭುವನೇಶ್ವರಿ ಧರೆಯೊಳಗವತರಿಸಿ ನೀ ಧರೆಯು ಧರಿಸಿ ತಾಯಿ ಕರುಣಾಮಯಳೇ ರಕ್ಷಿಸು ಭುವನೇಶ್ವರಿ ತಾಯಿ ಕರುಣಾಮಯಳೇ ರಕ್ಷಿಸು ಭುವನೇಶ್ವರಿ ಧರೆಯೊಳಗವತರಿಸಿ
ಜಗನ್ಮಾತೆ ದುರ್ಗಾದೇವಿ ದುಷ್ಟರ ಸಂಹಾರ ಮಾಡಿ ಶ್ರೇಷ್ಠರ ರಕ್ಷಣೆ ಮಾಡೋ ಭಾರ ನಿನ್ನನ್ನೇ ಕೂಡಿದೆ ತಾಯಿ ಭೂಮಾತೆ. ಈ ಸೀಗೆ ಹುಣ್ಣಿಮೆ ದಿನದಂದು ಈ ರೈತರ ಕೊಡೋ ನೈವೇದ್ಯವನ್ನು ಸಂತೋಷವಾಗಿ ಸ್ವೀಕಾರ ಮಾಡಿ ಸಕಾಲಕ್ಕೆ ಮಳೆ ಬೆಳೆಯನ್ನು ಕೊಟ್ಟು ಈ ರೈತರ ರಕ್ಷಣೆ ಮಾಡೋ ಭಾರ ನಿನ್ನನ್ನೇ ಕೂಡಿದೆ ತಾಯಿ, ನಿನ್ನನ್ನೇ ಕೂಡಿದೆ. ದುರ್ಗಾಮಾತೆ ಪೂಜೆಯನ್ನು ತುಂಬಾ ವಿಜೃಂಭಣೆಯಿಂದ ನಡೆದಂತ ಕಾಣುತ್ತದೆ. ಹೌದು ರೀ, ಇಂದು ಆ ತಾಯಿ ಜಾತ್ರೆ ಅಲ್ವಾ, ಅದಕ್ಕೋಸ್ಕರ ಆ ತಾಯಿ ಪೂಜೆ ಮಾಡ್ತಾ ಇದ್ದೆ. ಬನ್ನಿ ಪ್ರಸಾದ ಕೊಡ್ತೀನಿ. ಹಾ ನಿರ್ಮಲಾ, ಬೇಗ ನೈವೇದ್ಯವನ್ನು ಕಟ್ಟಿಕೊಡು. ಹೊಲಕ್ಕೆ ಹೋಗಿ ಭೂತಾಯಿಯನ್ನು ಪೂಜಿಸಿ ಈ ರೈತ ಬಿತ್ತಿದ ಪ್ರತಿಯೊಂದು ಬೀಜವು ತನ್ನ ತೇಜವನ್ನು ಕಳೆದುಕೊಳ್ಳದೆ ಉತ್ತಮವಾಗಿ ಬೆಳೆ ಬಂದು ಈ ಬಡ ರೈತನ ಬಾಳಿಗೆ ಬೆಳಕಾಗಲೆಂದು ಬೇಡಿಕೊಂಡು ಬರುತ್ತೇನೆ. ಆಯಿತು ಸ್ವಾಮಿ, ಯಾಕಂದ್ರೆ ಕಷ್ಟಪಟ್ಟು ಬೆವರು ಸುರಿಸಿ ದುಡಿಯುತ್ತಿರುವ ಈ ರೈತರನ್ನು ಎಂದಿಗೆ ಕೈ ಬಿಡುವುದಿಲ್ಲ ಈ ಭೂಮಾತೆ. ನಿಮ್ಮ ಇಚ್ಛೆಯಂತೆ ಎಲ್ಲವೂ ಕೈಗೂಡುವುದು ಸ್ವಾಮಿ. ನಿಜ ಕಣೆ ನಿನ್ನ ಮನದಾಳದ ಮಾತು. ರೀತಿ ನೀತಿಯಿಂದ ನಡೆಯುವ ಈ ನೀತಿವಂತನ ರೈತನ ಧರ್ಮ ಪತ್ನಿಯಾದ ನೀನು ನಿರ್ಮಲ. ಅಷ್ಟೇ ಅಲ್ಲದೆ ನಿನ್ನ ಮನಸ್ಸು ಕೂಡ ತುಂಬಾ ನಿರ್ಮಲವಾದುದು. ಇದೇನಿದು ಪತಿ ದೇವರ ಹೊಗಳಿಕೆ ಮಾತು ಸ್ವಲ್ಪ ಜಾಸ್ತಿನೇ ಆಗ್ತಾ ಇದೆ. ಹಾಗೇನಿಲ್ಲ ಕಣೆ, ನನ್ನ ಮನಸ್ಸಿಗೆ ಅನಿಸಿದ್ದೇನೆ ಹೇಳಿದೆ ಅಷ್ಟೇ. ಹಾ ಇರ್ಲಿ, ಬೇಗ ಭೂತಾಯಿಯನ್ನು ನೈವೇದ್ಯ ತೆಗೆದುಕೊಂಡವ. ಇಬ್ಬರು ಜೊತೆಯಾಗಿ ಹೋಗಿ ಭೂತಾಯಿಯನ್ನು ಪೂಜಿಸಿ ಬರೋಣ. ಅಯ್ಯೋ ತಡೀರಿ, ನನ್ನ ಮೈದನ ರಾಜ ಹುಲಿ ಬರ್ಲಿ, ಅವನ್ ಬಂದ್ಮೇಲೆ ಎಲ್ಲರೂ ಸೇರಿ ಹೋಗೋಣ. ಹಾ ನಿರ್ಮಲಾ, ಆ ಕಡೆ ನೋಡು. ನೆನೆಯುವಷ್ಟರಲ್ಲಿ ನಮ್ಮ ರಾಜ ಹುಲಿ ಇತ್ತ ಕಡೆನೆ ಬರುತ್ತಿದ್ದಾನೆ. ಹಾ ಅಣ್ಣ, ಅತ್ತಿಗೆ ಮೊದಲು ನನಗೆ ಆಶೀರ್ವದಿಸಿ. ಅತ್ತಿಗೆ ಮೊದಲು ನನಗೆ ಆಶೀರ್ವದಿಸಿ. ಏಕೆತ್ತಪ್ಪ ಮನೆಗೆ ಹೆಜ್ಜೆ ಹಿಡಿಯುತ್ತಿದ್ದಂತೆ ಈ ಅಣ್ಣ ಅತ್ತಿಗೆರದ ಆಶೀರ್ವಾದದ ಆತುರ? ಅಣ್ಣ, ನಿರ್ದೇಶಕನಿಗೆ ತನ್ನ ಸಿನಿಮಾವನ್ನ ಪೂರ್ತಿ ಮಾಡಿದ ಮೇಲೆ ರಿಲೀಸ್ ಮಾಡುವ ಆತುರ. ಅದೇ ಒಬ್ಬ ಕವಿಗೆ ತಾನು ಬರೆದಿರುವಂತಹ ಕವಿತೆಯನ್ನ ಮೊದಲು ಜನರಿಗೆ ವ್ಯಕ್ತಪಡಿಸಬೇಕನ್ನುವ ಆತರ. ಹಾಗಿರುವಾಗ ನನಗಾದ ಈ ಹರುಷಕ್ಕನ್ನ ಈ ಆತುರ ನನಗಾದ ಹರುಷಕ್ಕೆ. ಮೈದುನ, ಆ ತಾಯಿಯ ಜಾತ್ರೆ ದಿನದಂದು ನಿನಗಾಗಿರೋ ಹರುಷ ಏನು ಅಂತ ಹೇಳಪ್ಪ. ಅತ್ತಿಗೆಮ್ಮ, ಹಾ, ಹೇಗೆ ವರ್ಣಿಸಿ ವಿವರಿಸಿ ಹೇಳಲಿ ಆ ಬಸವರಾಜ ಕವಿಯ ಕಲ್ಪನೆಯ ಈ ವಿಚಿತ್ರವಾದ ಹರುಷವನ್ನ? ಅವನ ಕಲ್ಪನೆ ಲೋಕದಲ್ಲಿ ಹೇಗೆ ಮುಳುಗಿಸಿ ತೇಲಿಸಿ ಹೇಳಲಮ್ಮ ನನಗಾದ ಈ ವಿಚಿತ್ರ ಹರುಷವನ್ನ, ನನಗಾದ ಈ ವಿಚಿತ್ರ ಹರುಷವನ್ನ. ತಮ್ಮ, ಹಣವಂತರಾಗದಿದ್ದರೂ ಗುಣವಂತರಾಗಿ, ಭೀತಿವಂತರಾಗದೆ ನೀತಿವಂತರಾಗಿ, ಭೂತಾಯಿಯ ಮಡಿಲಲ್ಲಿ ನಂಬಿ ಬದುಕುತ್ತಿರುವ ನಾವು ಮಣ್ಣಿನ ಮಕ್ಕಳು ಅಂದ ಮೇಲೆ ಹರುಷದ ವಿಷಯಕ್ಕೆ ಸಂಕೋಚ. ಹೇಳಪ್ಪ ಅದೇನಂತ? ಅಣ್ಣ, ನನಗಾಗಿವೆ ಅನ್ನ 3 ಹರುಷದ ವಿಷಯಗಳು. ಇಂದು ಸೀಗಿ ಹುಣ್ಣಿಮೆ ನಿಮಿತ್ತವಾಗಿ ಗೌಡರ ಹೊಲದಲ್ಲಿ ಜೋಳದ ನಿಟ್ಟಿನ ಸ್ಪರ್ಧೆಯಲ್ಲಿ ಈ ಹುಲಿ ಪ್ರಥಮ ಸ್ಥಾನ ಪಡೆದಿದ್ದಕ್ಕಾಗಿ ಮೊದಲನೇ ಹರುಷ. ಇನ್ನ ನಮ್ಮ ನಿಮ್ಮೆಲ್ಲರ ಮುದ್ದಿನ ತಮ್ಮ PSI ಪರೀಕ್ಷೆಯನ್ನು ಮುಗಿಸಿ ಮರಳಿ ಊರಿಗೆ ಬರ್ತಾನಂತ ಕೇಳಿದ್ದು 2ನೇ ಹರುಷ. ಇನ್ನು 3ನೇ ಹರುಷ, ನನ್ನ ಮುದ್ದು ತಂಗಿ BA ಪರೀಕ್ಷೆಯನ್ನು ಮುಗಿಸಿ ಬಿಜಾಪುರದಿಂದ ಮರಳಿ ಬರ್ತಾಳೆ ಅನ್ನೋ ಸುದ್ದಿಯನ್ನು ಕೇಳಿ ಆಯ್ತು ನನಗೆ ಹರುಷ. ಮರಳಿ ಬರ್ತಾಳಂತ ಸುದ್ದಿಯನ್ನು ಕೇಳಿ ಆಯ್ತು ಹರುಷ. ಸಂತೋಷವಾಯ್ತು ಸಹೋದರ. ಈ ನಿನ್ನ ಹರುಷದ ಮಾತುಗಳು ಕೇಳಿ
ಏನಾದರಾಗು ಮೊದಲು ಮಾನವನಾಗೆಂಬ ನಾಣ್ಣುಡಿಯಂತೆ ಮನುಷ್ಯನ ಸ್ವರೂಪ ಪಡೆದುಕೊಂಡು ಅರಿವಿನ ಜನ್ಮಕ್ಕೆ ಬಂದ ಈ ನಿನ್ನ ಅಣ್ಣನ ಜೀವ ನಿನ್ನಿಂದಲೇ ಸಾರ್ಥಕವಾಗಿ ಹೋಗೋದು ತಮ್ಮ, ನಿನ್ನಿಂದಲೇ ಸಾರ್ಥಕವಾಗಿ ಹೋಗೋದು. ಅಣ್ಣ, ಕುರುಕ್ಷೇತ್ರ ಯುದ್ಧದಲ್ಲಿ ಚಕ್ರವ್ಯೂಹವನ್ನು ಭೇದಿಸುವಂತಹ ಭಾರವನ್ನು ಅಭಿಮನ್ಯುಗೆ ಹೊರಿಸಿದ ಹಾಗೆ ತೊಟ್ಟಿಲಲ್ಲಿ ಆಡುವ ಈ ಹಸುಗೂಸಿಗೆ ಭೂಮಿಯ ಭಾರವನ್ನು ಹೊರಿಸಿದ ಹಾಗೆ ಈ ಚಿಕ್ಕವನಿಗೆ ಕನ್ನ ಈ ಭೂಮಿ ತುಕದ ಮಾತು, ಈ ಚಿಕ್ಕವನಿಗೆ ಈ ಭೂಮಿ ತುಕದ ಮಾತು. ತಮ್ಮ, ನಾವು ರೈತನ ಮಕ್ಕಳು. ಭೂಮಾತೆಯ ಮಡಿಲಲ್ಲಿ ದುಡಿದು ಬದುಕುವ ಶ್ರಮಜೀವಿಗಳಿಂದ ಮೇಲೆ ಭೂಮಿ ತೂಕದ ಮಾತು ನಮ್ಮಂಥವರಿಗಲ್ಲಿ ಮತ್ತಾರಿಗೆ ಸಲ್ಲುತ್ತದಪ್ಪ, ಇನ್ಯಾರಿಗೂ ಸಲ್ಲುವುದಿಲ್ಲ. ವಾಹ್, ಮೆಚ್ಚಿದೆ ಅಣ್ಣ, ಮೆಚ್ಚಿದೆ ನಿನ್ನ ಈ ಮಾತಿಗೆ. ನಿಜಕ್ಕೂ ನಿನ್ನ ಮಾತು 100ಕ್ಕೆ 100 ಸತ್ಯ ಅಣ್ಣ, 100ಕ್ಕೆ 100 ಸತ್ಯ ಅಣ್ಣ. ರಾಜಕಾರಣಿಗೆ ರಾಜಕಾರಣಿಯೇ ಸಾಟಿ, ಅಧಿಕಾರಿಗೆ ಅಧಿಕಾರಿಯೇ ಸಾಟಿ, ವಿದ್ಯಾರ್ಥಿಗೆ ವಿದ್ಯಾರ್ಥಿಯ ಸಾಟಿ, ಈ ರೈತನಿಗೆ ರೈತನೇ ಸಾಟಿ. ಈ ರೈತನ ಮಾತಿಗೆ ನಿಜವಾಗಿಯೂ ನಿನ್ನ ಈ ನೀತಿವಂತ ಮಾತಿಗೆ ತಲೆ ಬಾಗಿದೆ ಅಣ್ಣ. ನಾ ಈ ನೀತಿವಂತ ಮಾತಿಗೆ ಸಹಬಾಸ್ ತಮ್ಮ, ಸಹಬಾಸ್. ನೀತಿಯ ಮಾತಿಗೆ ತಲೆಬಾಗಿ ಧರ್ಮವನ್ನು ಗೌರವಿಸಿ ಅತಿಥಿಗಳನ್ನು ಸತ್ಕರಿಸಿ ಆದರ್ಶದಿಂದ ಬದುಕಿದಾಗಲೇ ಪಾವನಗೊಳ್ಳುವುದು ತಮ್ಮ, ಈ ಮಾನವನ ಜನ್ಮ ಪಾವನಗೊಳ್ಳುವುದು. ಆಯ್ತಣ್ಣ, ತಂದೆ ತಾಯಿಗಳ ಹಾಗೆ ಸದಾ ಕಣ್ಣೆದುರಿಗೆ ಕಾಣುವ ದೇವರಂತಿರುವ ನಿಮ್ಮಿಬ್ಬರ ಆಶೀರ್ವಾದ ನನ್ನ ಮೇಲಿರುವವರೆಗೂ ನಾನು ನಿಜಕ್ಕೂ ಹಾಗೆ ಬದುಕ್ತೀನನ್ನ, ನಾನು ಹಾಗೆ ಬದುಕ್ತೀನಿ. ನೋಡು ಸಹೋದರ, ನನ್ನ ಆಶೀರ್ವಾದಕ್ಕಿಂತ ಮಿಗಿಲಾಗಿ ಈ ಜಗನ್ಮಾತೆಯ ದುರ್ಗಾದೇವಿ ಆಶೀರ್ವಾದ ಸದಾ ನಿನ್ನ ಮೇಲೆ ಇದ್ದೇ ಇರುತ್ತದೆ. ಧೈರ್ಯದಿಂದ ಮುನ್ನುಗ್ಗಿ ಬದುಕು. ಆಯ್ತಣ್ಣ, ಹಾಗೆ ಬದುಕ್ತೀನನ್ನ, ಹಾಗೆ ಬದುಕ್ತೀನಿ. ಸರಿ ಸರಿ, ಹೀಗೆ ಮಾತನಾಡ್ತಾ ನಿಲ್ತಿರೋ ಅಥವಾ ಊಟಕ್ಕೆ ಬರ್ತಿರೋ? ಅತ್ತಿಗೆಮ್ಮ, ಏನ್ ಅತ್ತಿಗೆಮ್ಮ ನೀನು? ಇವತ್ತು ಸಿಹಿ ಹುಣ್ಣಿಮೆ ಅಂತ ಎಲ್ಲರಿಗೂ ಗೊತ್ತು. ಎಲ್ಲರ ಮನೆಯಲ್ಲೂ ಸಿಹಿಯಾದ ಹೋಳಿಗೆಯನ್ನ ಮಾಡುತ್ತಾರಂತ ಅದು ಅಂತೂ ಎಲ್ಲರಿಗೂ ಗೊತ್ತು. ಹೀಗಿರುವಾಗ ಆ ಸಿಹಿಯಾದ ಅಡುಗೆ ಬದಲಾಗಿ ಈ ಸಿಹಿಯಾದ ಕಂಠದಿಂದ ಒಂದು ಹಾಡನ್ನು ಹಾಡಿ ನಮ್ಮ ಮನ ತರಿಸ್ಬಾರ್ದೆ ನನ್ನ ಮುದ್ದು ಹೊತ್ತಿಗೆ? ನಾನು ಒಬ್ಬಳೇ ಯಾಕಪ್ಪ, ಎಲ್ಲರೂ ಸೇರಿ ಹಾಡ್ತೀನಿ. ಆಯ್ತು. ನಮಗಾಗಿ ಬಂತು ನಮ್ಮ ಈ ಜೀವ ಒಂದಾಗ ಕಷ್ಟ ಸುಖವ ಎಲ್ಲ ತಾಯಿಯ ಕರುಣೆಯ ನಮ್ಮ ಈ ಜೀವ ಬಂದಾಗ
ಮೈದ್ನಾ ಹೇಳತ್ಗಮ್ಮ. ರೀ ಬರೀ ಹೊಲಕ್ಕೆ ಹೋಗೋಣ. ಹಾ ನಿರ್ಮಲಾ, ನಾನು ತೋಟದ ಕಡೆಗೆ ಹೋಗುತ್ತೇನೆ. ಬೇಗ ಭೂತೆಯನ್ನು ನೈವೇದ್ಯವನ್ನು ತೆಗೆದುಕೊಂಡು ಜೊತೆಗೆ ರಾಜಾಹುಲಿಯನ್ನು ಕರೆದುಕೊಂಡು ಬಾ. ಆಯ್ತು. ಎಲ್ಲರೂ ಭೂತಾಯಿ ಮಡಿಲಲ್ಲಿ ಕುಳಿತು ಸಿಹಿ ಊಟ ಮಾಡಿ ಬರೋಣ. ಸರಿ ಮೈದ್ನಾ, ನಾನಿನ್ನು ಹೋಗಿ ಬರ್ತೇನೆ. ನಡೆಯತ್ಕಮ್ಮ, ಹಸಿವಾಗೈತೆ, ಊಟ ಹಾಕಂಗಿಲ್ಲ ನೀನು. ನನ್ನ ಮೈದನ ನನ್ನ ಕಷ್ಟ ಒಂಚೂರು ಅರ್ಥ ಆಗಂಗಿಲ್ಲ. ಮೈದ್ನಾ, ನಾನು ನೈವೇದ್ಯ ಕಟ್ಕೊಂಡು ಹೊಲಕ್ಕೆ ಬರ್ತೀನಿ, ಮುಂದೆ ನಡಿಯಪ್ಪ. ನಂಗೆ ಮೊದಲು ಊಟ ಬೇಕತ್ತಿಗಮ್ಮ. ಯವ್ವ ಎಂತ ಕರ್ಮ, ಎಂತ ಪೆದ್ದ ಮೈದ್ನ. ನಿಮ್ಮ ಮನೆಯಲ್ಲಿ ಅವ್ರ ಒಳಗೆ ಹೋಗ್ಯಾರು, ಹೋಗೋಡ್ದಾರ ರಾಂಗ್ ಆಗ್ತಾರೋ ಹೋಗ್ರಿ, ನೀವು ಬುತ್ತಿ ತಗೊಂಬರಿ, ನಾ ಹೋಗ್ತೀನಿ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚತುಷ್ಕೃತಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಇದೇನಪ್ಪ, ಖಳನಾಯಕನ ಬಾಯಲ್ಲಿ ಸಂಸ್ಕೃತದ ಶ್ಲೋಕ ಬರ್ತಾ ಇದೆ ಅಂತ ಸಂಶಯ ಪಡ್ತಾ ಇದ್ದೀರಾ? ತರ್ಕ ಏನ್ ಗೊತ್ತಾ? ಜಗದಲ್ಲಿ ಅನ್ಯಾಯದ ಅಟ್ಟಹಾಸ ಹೆಚ್ಚಾದಾಗ, ಅಧರ್ಮ ತಾಂಡವಾಡುತ್ತಿರುವಾಗ, ನನ್ನಂತ ಕಾಳದ ನಿಖರ ದಬ್ಬಾಣಿಕೆ ಹೆಚ್ಚಾದಾಗ, ಇದನ್ನೆಲ್ಲ ಮಟ್ಟ ಹಾಕಲಿಕ್ಕೆ ಆ ದೇವರು ಯಾವ್ದಾದ್ರೂ ಒಂದು ರೂಪದಲ್ಲಿ ಬರ್ತಾನಂತ. ಅಂತ ಇದು ಕಲಿಯುಗ. ತಲೆ ಇರೋರ್ ಕಲಿಯುಗ, ತಲೆ ತೆಗೆಯೋರ್ ಕಲಿಯುಗ, ತಲೆ ಹೊಡೆಯೋರ್ ಕಲಿಯುಗ.
ಅಂದಾಗ ದೇವ್ರು ಹುಟ್ಟೋದಂದ್ರೆ ಏನು, ನನ್ನಂತ ಖಳನಾಯಕರ ಮಟ್ಟ ಹಾಕೋದಂದ್ರೆ ಏನು? ಸಾಧ್ಯನೇ ಇಲ್ಲ. 5 ವರ್ಷಕ್ಕೊಮ್ಮೆ ಚುನಾವಣೆ ಬಂದ್ರೆ ಸಾಕು, ನಿಮ್ ಮನೆ ಮುಂದೆ ನಿಂತು ಬೌತಿ ಭಿಕ್ಷಾಂದೇಹಿ ಅಂತ ಭಿಕ್ಷೆ ಬಿಡ್ತೀವಿ. ತಿನ್ನಾಕ ಕೂಳಿಲ್ಲ ಅಂತ ಅಲ್ಲ, ನೀವು ನೀಡುವ ಒಂದೇ ಒಂದು ಓಟಿನ ಆಸೆಗಾಗಿ ಬಣ್ಣ ಬಣ್ಣದ ಮಾತು ಹೇಳ್ತೀವಿ, ಇಲ್ಲ ಸಲ್ಲದ ಕಟ್ಟಗಳನ್ನು ಕಟ್ತೀವಿ. ತಿನ್ನಾಕ ಅನ್ನ ಕೊಡ್ತೀವಿ, ಕುಡಿಯಾಕ ಹೆಂಡಾನು ಕೊಡ್ತೀವಿ. ಪರಸಂಗ ಬಿದ್ರ ಮಗ್ಲಾಗ್ ಮಲ್ಕೊಳ್ಳಾಕ ಹೆಣ್ಣು ಕೊಡ್ತೀವಿ. ಹ್ಯಾಂಗರ ಮಾಡಿ ರೊಕ್ಕ ಕಿತ್ಕೋತೀವಿ. ಆಮೇಲೆ ಒಂದಲ್ಲ ಎರಡಲ್ಲ 5 ವರ್ಷ ಗುಂತೀವಿ, ಗುಂಪಿಕೊಳ್ಳಾಕ ಬೇಕು. ಇದು ನಾವು ಹಾಕೋ ರಾಜಕೀಯ ಲೆಕ್ಕಾಚಾರ. ನಿಮಗ ಅರ್ಥ ಆಗಲ್ಲ, ಅರ್ಥ ಆದ್ರೂ ಪಕ್ಕದಲ್ಲಿರೋನಿಗೆ ಹೇಳಲ್ಲ. ಹೇಳಿದ್ರು ತಿಳ್ಕೊಳ್ಳೋ ಯವನ ಅವನಿಗಿರಲ್ಲ. ಯಾಕಂದ್ರ ನಮ್ಮ ಸಬರಿ ನಮಗ ಹೆಚ್ಚಾಗದಿನ ಊಟ ಅಂತೇಳ್ರಪ್ಪ. ನೀವು ಬದಲಾಗಲ್ಲ, ಬದಲಾಗಕ್ ನಮ್ಮ ಹತ್ರ ಬಿಡಂಗಿಲ್ಲ, ಬಿಡೋದು ಚಾನ್ಸೂ ಇಲ್ಲ. ಆಫ್ಟರ್ ಒಬ್ಬ ಪಾನ್ ಶಾಪ್ ಹಾಕಿದ್ರು ಬೆಳಕಾಗೋದೊಳಗೆ 100 ಇದ್ದದ್ದು 200 ಆಗ್ಬೇಕಂತ ಆಸೆ ಪಡ್ತಾನೆ. ಓಯ್, ಇದೇ ನಿಮ್ಮ ಮುಸುಡಿನ ನಮ್ಕೊಂದು ಚುನಾವಣೆಯಲ್ಲಿ ಓಟಿಗೆ 500 ಹಂಚಿದ್ದೀನಲ್ಲ, ಹ್ಯಾಂಗ್ ತೆಗಿಬೇಕಪ್ಪ, ಹ್ಯಾಂಗ್ ತೆಗಿಬೇಕು? ಭೂಮಿ ಮೇಲೆ ಒಂದು ಬೀಜ ಬಿತ್ತದ ರೈತ ಒಂದು ತೆನೆಗಳ ಆಸೆ ಪಡ್ತಾನೆ. ನಾವು ಆಸೆ ಪಡೋತ್ತಪ್ಪ. ದಟ್ ಈಸ್ ಮೈ ಓಲ್ಡ್ ಬಿಸಿನೆಸ್. ಬಂಡವಾಳ ಹಾಕಿದ್ದೀವಿ, ತಕ್ಕೋಬೇಕು ಅಷ್ಟ. ಸರ್ಕಾರಿ ದವಾಖಾನಿ ಮಾಡ್ಕೊಡ್ರಿ, ಸರ್ಕಾರಿ ರಸ್ತೆ ಮಾಡ್ಕೊಡ್ರಿ, ಸರ್ಕಾರಿ ಸಾಲಿ ಮಾಡ್ಕೊಡ್ರಿ ಅಂದ್ರೆ ಹಿಂದೆ ಬಿದ್ದಿರೋ ಗೋಕರ್ ನಿಮ್ಮ ಅಪ್ಪ ಮುಟ್ಟಾನ. ಬಂಡವಾಳ ಹಾಕಿದೀವಿ ಅಂದ್ಮೇಲೆ ಬಂಡವಾಳ ತಕ್ಕೊಳ್ಳಾಕ ಬೇಕು. ಇದು ನಮ್ಮ ರಾಜಕೀಯ ಕಿರಾತಕರು ಹಾಕುವ ಲೆಕ್ಕಾಚಾರ. ನಿಮಗೆ ಅರ್ಥ ಆಗಲ್ಲ, ಅರ್ಥ ಆಗೋದಕ್ಕೂ ನಾವು ಬಿಡೋದಿಲ್ಲ. ನೀವು ಯಾವತ್ತಿದ್ರು ಅಲ್ಲೇ ಇರಬೇಕು, ನಾವು ಇಲ್ಲೇ ಇರಬೇಕು. ನಾ ಮಾತಾಡೋದು ಸ್ವಲ್ಪ ಬಿರುಸನ್ಸ್ತೈತಿ, ಆದ್ರೆ ಅದು ಯಾವತ್ತಿದ್ರು ಕರೇನಾ ಇರ್ತೈತಿ. ಇರಾಕ ಬೇಕ. ದುಡ್ಡಿನ್ಯಾಗ ದೊಡ್ಡವ ಆದಿಶೇಷ, ಸೊಕ್ಕಿನ್ಯಾಗ ದೊಡ್ಡವ ಈ ಆದಿಶೇಷ, ದೌಲತ್ತದಾಗ ದೊಡ್ಡವ ಈ ಆದಿಶೇಷ. ನಾನ ಬ್ಯಾರೆ, ನನ್ನ ಬ್ಯಾರೆ. ಇವನು ಹೂ ಅಂದ್ರೆ ಪ್ರೇಮಿ, ಹೂ ಅಂದ್ರೆ ಸುನಾಮಿ. ನೀತಿವಂತ ರಾಜ ಹುಲಿ ರವೀಂದ್ರ, ಈ ಅಟ್ಟಹಾಸದ ಜಗಕ್ಕೆಲ್ಲ ನಾವೇ ದಿಟ್ಟ ತೀರನೆಂದು ಮೆರವಿತ್ತಿರುವ ನಿಮ್ಮಂತ ಬಡ ರೈತರ ಬೆನ್ನೆಲುಬು ಮುರಿಯಬೇಕಾದ್ರೆ ನಿಮ್ಮ ಒಡ ಹುಟ್ಟಿದ ಸಹೋದರ ರವೀಂದ್ರನ ಸ್ನೇಹನ ಮಾಡಲೇಬೇಕು. ನಂತರ ಬರಗಾಲದಲ್ಲಿ ಬಾಬಿಟ್ಟ ಭೂಮಿಗೆ ಆರ್ಭಟದ ಮಳೆರಾಯ ಭೂಮಿಗಿಳಿದು ನೀರು ಉಣಿಸಿದಂತೆ ನಿಮ್ಮ ಪ್ರೀತಿಯ ತಂಗಿ ಭೂಮಿ ಕಾಳನ್ನು ನನ್ನ ಪ್ರೇಮದ ಬಲೆಗೆ ಹಾಕಿಕೊಂಡು ಮನ ಬಂದಂತೆ ಮುದ್ದಾಡಿ ಕೈ ಬಿಡುವುದೇ ನನ್ನ ಟಾರ್ಗೆಟ್. ಆದ್ರೆ ಅವಳಂತೂ ನನ್ನ ಕಂಡ್ರೆ ಕೆಂಡ ಕಾತಾಳೆ. ಬಟ್ ಆ ಕೆಂಡಕ್ಕೆ ನೀರು ಹಾಕಿ ಗಾಳಿಗೆ ತೂರಿ ಹೋಗುವ ಬೂದಿ ತರ ಮಾಡದಿದ್ರೆ
ಗಂಡಸನಾಗಿ ಹುಟ್ಟಿ ಪ್ರಯೋಜನವೇನು? ಲೇ ರಾಜ ಹುಲಿ, ಜಿಲ್ಲೆಯಲ್ಲಿರುವ 3 ಶುಗರ್ ಫ್ಯಾಕ್ಟರಿಗಳಿಗೆ MD ಈ ಆದಿಶೇಷ. ಆದ್ರೆ ನೀನು ಇದ್ದ 3 ಎಕರೆ ವನ ಬೇಸಾಯದ ಭೂಮಿಗೆ ಬೀಜ ಬಿತ್ತಿ ಬದುಕುತ್ತಿರುವ ಗತಿಗೇಡಿ ನನ್ನ ಮಕ್ಕಳು ಎಂದಾಗ ನನ್ನನ್ನು ಎದುರು ಹಾಕಿಕೊಂಡು ಬದುಕುವುದು ನಿಮ್ಮಿಂದ ಸಾಧ್ಯವಿಲ್ಲ. ಸಾಹುಕಾರ ಅಂತ ಕೈ ಮುಗಿದ್ರೆ ಸಾಲ ಕೊಟ್ಟು ದೋಸ್ತಿ ಮಾಡ್ತೀನಿ. ಆಸೆಯಿಂದ ಹಾರಾಡಕ್ ಬಂದ್ರೆ ಅವ್ರ ಆಸ್ತಿಯನ್ನೇ ಲಪ್ತಾಸ್ತೀನಿ. ಸಿಟ್ಟು ಬಂತು ಅಂತ ನನಗೇನಾದ್ರೂ ಗುರ್ರಾಯಿಸಿದ್ರೆ ಸದ್ದಿಲ್ದೆ ಅವ್ರ ಗುಣಿಗೆನ ಬ್ಲಾಸ್ಟ್ ಮಾಡ್ತೀನಿ. ಈ ರಾಜ್ಯನು ನಮ್ದು, ಇಲ್ಲಿ ರಾಜಕೀಯನು ನಮಗೆ ಸೇರಿದ್ದು. ದಿಸ್ ಈಸ್ ಅಂದಾದರ್ಬರ ಆದಿಶೇಷ. Daddy's home. ದೇವರಾದ ರಾಮನೇ ರಾವಣನಿಗಿಷ್ಟ ಆಗಲಿಲ್ಲ. ಪರಮಾತ್ಮನಾದ ಶ್ರೀಕೃಷ್ಣನೇ ಶಿಶುಪಾಲನಿಗಿಷ್ಟ ಆಗಲಿಲ್ಲ. ಧರ್ಮದ ಪರ ಇದ್ದ ಪಾಂಡವರೇ ಶಕುನಿಗಿಷ್ಟ ಆಗಲಿಲ್ಲ. ಅಷ್ಟೇ ಏಕೆ, ಪಾಂಡವರ ಅಂಶವೇ ಆಗಿದ್ದ ಕರ್ಣನಿಗೆ ಪಾಂಡವರ ಇಷ್ಟ ಆಗಲಿಲ್ಲ ಅಂದ್ಮೇಲೆ ಈ ಖಳನಾಯಕ ಆದಿಶೇಷ ನಿಮಗ್ಯಾರಿಗೂ ಇಷ್ಟ ಆಗೋದಿಲ್ಲ. ಯಾಕಂದ್ರೆ ನಾನು ತುಂಬಾ ಕೆಟ್ಟವನು, ಥರ್ಡ್ ಕ್ಲಾಸ್ ರೌಡಿ. ನಾನು ನನ್ನ ಕನ್ನೋಟಕ್ಕೆ ಈ ಭೂಮಿ ಬಿರುಕು ಬಿಡುತ್ತೆ. ನಾನು ಗುಡುಗಿದ್ರೆ ಆ ಬಾಳು ಕೂಡ ಗಡ 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 ಅಂತ ಅನಿಸುತ್ತೆ. ದಿಸ್ ಈಸ್ ಅಂದಾದರ್ಬರ ಆದಿಶೇಷ. ಇಲ್ಲಿ ಧರ್ಮ ಕರ್ಮ ಪಾಪ ಪುಣ್ಯ ಯಾವುದು ಲೆಕ್ಕಕ್ಕೆ ಬರಲ್ಲ. ಪೈಸಾ, ಪೈಸಾ. ಅಧಿಕಾರ ಬೇಕು ಅಂದ್ರೆ ಅಧರ್ಮದ ಯುದ್ಧ ಮಾಡಲೇಬೇಕು. ಇದು ಈ ಜಗದ ನಿಯಮ.